ಗುರುಭ್ಯೋ ನಮಃ ಹರಿ ಓಂ. ಗಣಾನಂತ್ವಾ ಗಣಪತಿಗಂ ವಾಮಿ ಎಂ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನಂ ಜಪಿಸ್ಸೇರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಗಂ ಗಣಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹಿಮವಂತ ಋತು, ಪೌಷಮಾಸೆ, ಕೃಷ್ಣಪಕ್ಷೆ, ಗತಶಾಲಿ 1946ನೇ, ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ ಇವತ್ತಿನ ತಿಥಿ ಅಷ್ಟಮಿ. ಇವತ್ತಿನ ನಕ್ಷತ್ರೆ ಸ್ವಾತಿ ನಕ್ಷತ್ರೆ. ವಿಶೇಷವಾಗಿ ಬುಧವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ನೂತನ ಕೆಲಸಗಳು, ನೂತನ ವಿದೇಶ ಪ್ರವಾಸ, ನೂತನವಾದಂತಹ ಕೆಲಸ ಕಾರ್ಯಗಳ ಜೊತೆ ಮುನ್ನಡೆ ಆಗುವಂಥದ್ದು, ನಿಮಗೆ ಗೌರವ ಸ್ಥಾನಮಾನಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂಥ ದಿನಮಾನವಾಗಿರುತ್ತೆ. ವಿದೇಶ ಪ್ರವಾಸಗಳಲ್ಲಿ ನಿಮ್ಗೊಂದಿಷ್ಟು ವಿಶೇಷವಾದ ಬೆಲೆಗಳು ಸಿಗುವಂಥದ್ದು, ಹಣಕಾಸಿನ ಸುಯೋಗ ಆಗುವಂಥದ್ದು, ಕ್ರೋಢೀಕರಣವಾಗುವಂಥದ್ದು, ಋಣಾತ್ಮಕ ದೋಷಗಳು ಯಾವ್ದಾರ ಇದ್ರೆ, ಸಾಲಗಾರರ ಒತ್ತಡಗಳಿದ್ರೆ ಅದು ಪರಿಹಾರ ಆಗುವಂಥದ್ದು. ಜೊತೆಗೆ ಹೆಂಡತಿಯ ಕಡೆಯಿಂದ ಒಂದಿಷ್ಟು ಜಗಳ ಮುನಿಸುಗಳಿದ್ರೆ ಅದು ಸಮನಾಗಿ ಸರಿದೂಗುವಂಥದ್ದು, ಅವರ ಕುಟುಂಬದವರ ಜೊತೆ ನಿಮಗೆ ಒಂದಿಷ್ಟು ಸಹಾಯ ಹಸ್ತ ಕೈ ಚಾಚುವಂಥದ್ದಾಗಿರುತ್ತೆ. ಮೇಷರಾಶಿಯವರಿಗೆ ನೂತನ ಕೆಲಸಗಳಲ್ಲಿ ಶುಭ ಕಾಲ ಅಂತ ಹೇಳುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಇಪಿಸ ಫಲಗಳು, ದೈವಾನುಗ್ರಹ ನಿಮ್ಮ ಜೊತೆ ಇರುವಂಥದ್ದು. ಆದರೆ ನೀವು ಏನೇ ಮಾಡಿ ನಿಮಗೆ ಸಮಾಧಾನ ಇಲ್ಲವಂತ ದಿನಮಾನವಾಗಿರುತ್ತೆ. ಹಾಗಾಗಿ ಕೃಷಿಕರಿಗೆ, ವಿದ್ಯುತ್ ಉಪಕರಣ ಮಾರಾಟಗಾರರಿಗೆ, ಹಾರ್ಡ್ವೇರ್ ಅಂಗಡಿ ಮಾರಾಟಗಾರರಿಗೆ, ಕಬ್ಬಿಣದ ವಸ್ತು ಮಾರಾಟಗಾರರಿಗೆ ವಿಶೇಷವಾದಂತಹ ಬೆಲೆ ಸಿಗುವಂಥದ್ದು. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ, ಚಿನ್ನ ಬೆಳ್ಳಿ ವಜ್ರದ ವ್ಯಾಪಾರಗಾರರಿಗೆ ಮಧ್ಯಮ ಲಾಭ ಅಂತಾನೆ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನೂತನ ಕೆಲಸಗಳಿಗೆ ಶುಭ ದಿವಸ ಆಗಿರುತ್ತೆ. ಮನೆ ಕಟ್ಟಿ ಮಾರಾಟ ಮಾಡುವಂತವರಿಗೆ, ನೂತನವಾಗಿ ಗೃಹ ನಿರ್ಮಾಣ ಮಾಡೋದಕ್ಕೆ ಒಂದಿಷ್ಟು ಆಸಕ್ತಿ ಇರುವಂತವರಿಗೆ ಸಹಾಯವಾಗಿ ಧನ ಒಳೆ ಹರಿದು ಬರುವಂತದ್ದು. ಜೊತೆಗೆ ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ, ಭೂಮಿ ವ್ಯವಹಾರ ಮಾಡುವಂತವರಿಗೆ ಎಚ್ಚರಿಕೆಯಿಂದ ಮಾಡಿದರೆ ತುಂಬಾ ಲಾಭದ ದಿನಮಾನವಾಗಿರುತ್ತೆ. ಹಾಗಾಗಿ ಇಪಿಸ ಫಲಗಳಿಗೋಸ್ಕರ ನೀವು ಗಣಪತಿ ಆರಾಧನೆ ಒಳಿತು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಗಣಪತಿಯ ಸ್ತೋತ್ರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಕೆಲಸ ಕಾರ್ಯಗಳ ಒತ್ತಡಗಳು ಯಥೇಚ್ಛವಾಗಿ ಬರುವಂಥದ್ದು. ಬೇಕು ಅಂತಾನೆ ನಿಮ್ಮನ್ನ ಟಾರ್ಗೆಟ್ ಮಾಡುವಂಥ ದಿನಮಾನವಾಗಿರುತ್ತೆ. ಕುಟುಂಬದಲ್ಲಾಗಿರ್ಬೋದು, ಅಣ್ಣ ತಮ್ಮಂದಿರ ವಿರೋಧಗಳಾಗಿರ್ಬೋದು, ಉದ್ಯೋಗ ಸ್ಥಳದಲ್ಲಿ ಒಂದಿಷ್ಟು ಒತ್ತಡಗಳಾಗಿರ್ಬೋದು, ಭಯ ಹುಟ್ಟಾಕುವಂಥ ಕೆಲಸಗಳಾಗಿರ್ಬೋದು ನಿಮಗೆ ಬರುವಂಥದ್ದು. ಜೊತೆಗೆ ನೂತನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಇದ್ರೂ ಸಹ ನೀವೇ ಹಿಂದೆ ಇಟ್ಟು ಉಳಿಯುವಂಥದ್ದು. ನೀವು ಯೋಚನೆ ಮಾಡಿ ಒಂದಿಷ್ಟು ಕೂಲಂಕುಷ ಪರಿಶೀಲನೆ ಮಾಡಿ ನೀವು ಕೆಲಸಗಳನ್ನ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದ ವಿಶೇಷವಾದಂಥ ತಿರುವು ದಿನ ಅಂತಾನೆ ಹೇಳುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಗಣಪತಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಎಲ್ಲ ಬಂಧು ಮಿತ್ರರೊಡನೆ ತುಂಬಾ ಸಂತಸಮಯ ದಿನ ಅಂತಾನೆ ಹೇಳುವಂಥದ್ದು. ಕುಟುಂಬಕ್ಕೆ ದೂರ ಸಂಬಂಧಿಕರು ಕೂಡ ಆಗಮನ ಆಗುವಂಥದ್ದು. ಔತಣದ ಊಟದ ಶುಭ ದಿವಸ ಅಂತಾನೆ ಹೇಳುವಂಥದ್ದು. ಜೊತೆಗೆ ಧನವ್ಯಯ ಅಂತಾನೆ ಹೇಳುವಂಥದ್ದು. ನಿಮಗೆ ಇವತ್ತಿನ ದಿನಮಾನದಲ್ಲಿ ಎಷ್ಟು ಕ್ರೋಢೀಕರಣವಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಖರ್ಚು ಕೂಡ ಆಗುವಂಥದ್ದು. ಸಮ ಪ್ರಮಾಣ ಸಮಾನುಪಾತದಲ್ಲಿ ಇರುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಮಕ್ಕಳಲ್ಲಿ ನೂತನ ವಾಹನ ಕೊಳ್ಳುವಂತಹ ಒಂದಿಷ್ಟು ಆಸಕ್ತಿ ಉದ್ಭವ ಆಗುವಂಥದ್ದು, ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಳ್ಳುವಂತಹ ಶುಭ ದಿವಸವಾಗಿರುತ್ತೆ. ಸಿಂಹ ರಾಶಿಯವರಿಗೆ ಆರೋಗ್ಯದ ಕಡೆ ಕೊಂಚ ಗಮನ ಕೊಡಬೇಕಾಗಿರುತ್ತೆ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಮಕ್ಕಳಲ್ಲಿ ಒಂದಿಷ್ಟು ಉತ್ಸಾಹಭರಿತವಾದಂಥ ದಿನಮಾನವನ್ನು ನೋಡಬೇಕು. ಜೊತೆಗೆ ಪೀಠೋಪಕರಣಗಳನ್ನು ಕೊಳ್ಳುವಂಥ ದಿನಮಾನಗಳು, ಉದ್ಯೋಗ ಅರಸುತ್ತಿರುವಂತವರಿಗೆ ಹೊಸ ಉದ್ಯೋಗಗಳ ಪ್ರಾಪ್ತಿ, ಉದ್ಯೋಗದಲ್ಲಿರುವಂತವರಿಗೆ ಬಡ್ತಿ ಆಗುವಂತ ಅವಕಾಶ, ಜೊತೆಗೆ ವಿದೇಶಕ್ಕೆ ಹೋಗುವಂತ ಅವಕಾಶ, ಜೊತೆಗೆ ಲೇಖಕರಿಗೆ
ಚಲನಚಿತ್ರ ಕೆಲಸಗಾರರಿಗೆ, ಒಂದಿಷ್ಟು ನಿರ್ದೇಶಕರಿಗೆ ವಿಶೇಷವಾದಂತಹ ಬೆಲೆ ಸಿಗುವಂಥದ್ದು, ಗೌರವ, ಧನ ಎಲ್ಲ ಒದಗಿ ಬರುವಂತ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ದೈವಾನುಗ್ರಹ ನಿಮ್ಮ ಜೊತೆ ಇರುವಂಥದ್ದು. ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಕೆಲಸ ಕಾರ್ಯಗಳು, ವೃಥಾ ತಿರುಗಾಟಂ ವೃಥಾ ಖರ್ಚು. ಎಂದಿನಂತೆ ಒಂದು ಕೆಲಸಕ್ಕೆ 10 ಬಾರಿ ಓಡಾಡುವಂಥದ್ದು, ಅದರಿಂದ ಒಂದಿಷ್ಟು ಮಾತು ಕಥೆಗಳು, ಘರ್ಷಣೆಗಳು, ಕೂಡಿಟ್ಟ ಹಣ ಒಂದಿಷ್ಟು ಖಾಲಿ ಆಗುವಂಥದ್ದು. ಜೊತೆಗೆ ವೈದ್ಯಕೀಯ ಲೋಕದಲ್ಲಿ ಕೆಲಸ ಮಾಡುವಂತಿರುವಂತವರಿಗೆ ನೂತನವಾಗಿ ಒಂದಿಷ್ಟು ನಿಮ್ಮ ಗ್ರಾಫ್ ಮೇಲೋಗುವಂಥದ್ದು, ನಿಮ್ಮಿಂದ ಒಂದಿಷ್ಟು ಆವಿಷ್ಕಾರಗಳು ಉಂಟಾಗುವಂಥದ್ದು, ಬೆಲೆ ಗೌರವ ಸ್ಥಾನಮಾನಗಳು ಸಿಗುವಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ವಿಶೇಷವಾಗಿ ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಕುಟುಂಬದ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಕೋಟಿಗಟ್ಟಲೆ ಯೋಚನೆ ಮಾಡುವಂಥದ್ದು. ಒಂದು ಕೆಲಸಕ್ಕೆ 100 ಬಾರಿ ಯೋಚನೆ ಮಾಡಿರ್ತೀರಾ, ಆದ್ರೆ 100 ಬಾರಿನೂ ಸುದ ದೊಡ್ಡ ಮಟ್ಟದ ಕೆಲಸಗಳಿಗೆ ಕೈ ಹಾಕುವಂತ ಯೋಚನೆಗಳಿರುತ್ತೆ. ಹಾಗಾಗಿ ಕೆಲವೊಂದು ಬಾರಿ ನೀವು ಮೋಸ ಹೋಗಿರುವಂತಹ ದಿನಮಾನಗಳಲ್ಲಿ ನೀವು ಈ ದಿವಸದಲ್ಲಿ ವಿಶೇಷವಾಗಿ ನೀವು ನೂತನ ಕೆಲಸಗಳಿಗೆ ಕೈ ಹಾಕುವಂತ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಜೊತೆಗೆ ನಿಮಗೆ ಕುಟುಂಬದ ಸಹಕಾರ ಕೂಡ ಸಿಗುವಂಥದ್ದು, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ, ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ, ಮಕ್ಕಳಲ್ಲಿ ಚೇತರಿಕೆ, ಕುಟುಂಬದಲ್ಲಿ ಮಾರ್ಗದರ್ಶನ ಸಿಗುವಂಥದ್ದು, ದ್ವಿಗುಣ ಲಾಭ ಅಂತಾನೆ ಹೇಳುವಂಥದ್ದು. ಹಾಗಾಗಿ ಯಾರು ಇವತ್ತಿನ ದಿವಸದಲ್ಲಿ ಹೊಸ ಕೆಲಸಗಳಿಗೆ ಕೈ ಹಾಕುವಂಥದ್ದು, ನಿಮಗೆ ಋಣಾತ್ಮಕ ದೋಷಗಳು ಕೂಡ ನಿಮಗೆ ಒಂದಿಷ್ಟು ಸಕ್ಸಸ್ ಕಾಣುವಂತ ದಿನಮಾನವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕಪ್ಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಅಹಂ ಅಂತ ಹೇಳುವಂಥದ್ದು, ನನಗೆಲ್ಲ ಗೊತ್ತು, ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅನ್ನುವಂಥದ್ದು. ಯಾರ ಮಾತನ್ನು ಕೇಳಲ್ಲ, ಹೋಗೋದು ಇರುಳು ಕಂಡ ಬಾವಿಗೆ ಅಗಲ ಬಿದ್ದಂತೆ ಅಂತ. ನಿಮ್ಗೆ ಗೊತ್ತಿರುತ್ತೆ ಅದು ಮಾಡ್ತಾರೆ ತಪ್ಪು ಅಂತ, ಮತ್ತೆ ಹೋಗಿ ಇಡುವಂಥದ್ದು. ಹಾಗಾಗಿ ಎಚ್ಚರಿಕೆ, ಕುಟುಂಬದವರ ಮಾತು, ಮಾರ್ಗದರ್ಶನಗಳು, ಗುರು ಹಿರಿಯರ ಮಾರ್ಗದರ್ಶನಗಳು ಅತ್ಯೆಚ್ಚರಿಕೆಯಾಗಿ ಬೇಕಾಗಿರುವಂಥದ್ದು. ನೂತನ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ಮಕ್ಕಳಿಂದ ಒಂದಿಷ್ಟು ಗೌರವಗಳು, ತಾಯಿಯ ಸಮಾನಾದಂತರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ಕೊಂಚ ವ್ಯತ್ಯಾಸ ಆಗುವಂಥದ್ದು, ಎಚ್ಚರಿಕೆ. ವೈದ್ಯಕೀಯ ತಪಾಸಣೆ ಅತ್ಯಗತ್ಯ. ಧನುಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ, ಮಕರ ಲಗ್ನದವರಿಗೆ ಜ್ಞಾನಾರ್ಜನೆ ಜೊತೆ ನಿಮಗೆ ಅಹಂ ಕೂಡ ಬರುವಂಥದ್ದು. ಯಾಕೆ ಅಂದ್ರೆ ನಾನು ಮಾಡ್ತಾ ಇರೋ ಕೆಲಸ ಪರ್ಫೆಕ್ಟ್ ಆಗಿ ಮುಗಿಸ್ಕೊ ಬರ್ತೀನಿ ಅಂತೀರಿ, ಅಲ್ಲಿ ಲಾಸ್ ಮಾಡ್ಕೊ ಬರ್ತೀರಿ. ಅದು ಮನೋವ್ಯತೆ, ಮನೋದುಃಖ ಹೊರಗಡೆಗೂ ಹೇಳ್ಕೊಳ್ಳೋದಿಲ್ಲ, ತಿರ್ಗಾ ಅದನ್ನ ಅಲ್ಲೇ ಇಟ್ಕೊಂಡು ಕೊರಗುವಂಥದ್ದು. ಅದಕ್ಕೆ ನಿದ್ರಾಭಂಗ, ಊಟಗಳನ್ನು ತೆಸ್ಸುವಂಥದ್ದು. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗುವಂತ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲವಲ್ಲ. ಮಕ್ಕಳಲ್ಲಿ ಒಂದಿಷ್ಟು ವಿಶೇಷವಾದ ಗೌರವ ಸಿಗುವಂಥದ್ದು, ನಿಮ್ಮಿಂದ ಕಳ್ಕೊಂಡ್ರೆ ಮಕ್ಕಳಿಂದ ನೆಮ್ಮದಿ ಕೂಡ ನೋಡುವಂತ ದಿನಮಾನ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ, ಕುಂಭ ಲಗ್ನದವರಿಗೆ ಸಂತಸಮಯ. ಪ್ರಾತಃಕಾಲದಿಂದಲೇ ಶುಭವಾಗಿ ಎದ್ದೇಳುವಂಥದ್ದು, ಏನೋ ಒಂದು ಬ್ರೈಟ್ನೆಸ್, ಇವತ್ತೇನೋ ಸಾಧನೆ ಮಾಡ್ಕೊಬಿಡ್ತೀನಿ ಅಂತ. ಅಷ್ಟೇ ಸಾಧನೆ ಜೊತೆ ಬೆಲೆ ಬಾಳುವ ವಸ್ತುವನ್ನು ಕೊಳ್ಳುವುದು, ವಾಹನಗಳನ್ನು ಕೊಳ್ಳುವಿಕೆ, ಜೊತೆಗೆ ನೂತನ ಗೃಹ ನಿರ್ಮಾಣದಕ್ಕೆ ಒಂದಿಷ್ಟು ಮುಂಚೂಣಿ ಓಡುವಂಥದ್ದು, ಕುಟುಂಬದಲ್ಲಿ ಒಂದಿಷ್ಟು ಸಹಕಾರ ಸಿಗುವಂಥದ್ದು, ಹಿರಿಯರ ಮಾರ್ಗದರ್ಶನ ಸಿಗುವಂಥದ್ದು, ಪಿತ್ರಾಜಿತ ಆಸ್ತಿಗಳು ಯಾವ್ದಾದ್ರು ಬರೋದ್ರೆ ನಿಮ್ಗೆ ಬಂದು ಕ್ರೋಢೀಕರಣ ಆಗುವಂಥದ್ದು, ಋಣಾತ್ಮಕ ದೋಷಗಳಿದ್ರೆ ಅದು ಪರಿಹಾರ ಮಾಡ್ಕೊಳ್ಳುವಂತ ಇಪಿಸ್ಸ ಫಲಗಳ ದಿನ ಅಂತಾನೆ ಹೇಳುವಂಥದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ, ಮೀನ ಲಗ್ನದವರಿಗೆ ವಿಶೇಷವಾದಂತಹ ದಿನಮಾನವಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹವಾಗಿರುವಂಥದ್ದು, ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಹೆಣ್ಣು ಮಕ್ಕಳಿಂದ ನಿಮಗೆ ಒಂದಿಷ್ಟು ವಿಶೇಷವಾದಂತಹ ಸ್ಥಾನ ಗೌರವ ಸಿಗುವಂಥದ್ದು. ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು, ಹೆಣ್ಣು ಮಕ್ಕಳಿಂದ ಒಂದಿಷ್ಟು ನಿಮಗೆ ಬ್ಯಾಕ್ ಬೋನ್ ಆಗಿ ನಿಮಗೆ ಒಂದಿಷ್ಟು ಸಹಾಯ ಕೊಡುವುದರ ಜೊತೆಗೆ ನಿಮ್ಮನ್ನ ಸಮಾಜದಲ್ಲಿ ಗೌರವ ಸ್ಥಾನಕ್ಕೆ ಕೊಂಡೊಯ್ಯುವಂತ ಶುಭ ಕಾಲ ಅಂತ ಹೇಳುವಂಥದ್ದು. ಮೀನರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆ ಮಾಡುವಂತವರಿಗೆ, ವಿದ್ಯುತ್ ಉಪಕರಣ ಮಾರಾಟಗಾರರಿಗೆ ದ್ವಿಗುಣ ಲಾಭ ಅಂತಾನೆ ಹೇಳುವಂಥದ್ದು. ಮೀನರಾಶಿ, ಮೀನ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ, ಶಿವ ಅಷ್ಟೋತ್ತರ ಪಠನ, ಮೃತ್ಯುಂಜಯ ಮಂತ್ರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.